ಕ್ಷುಲ್ಲಕ ಕಾರಣಕ್ಕೆ ಬೆಂಗಳೂರಿನಲ್ಲಿ ಆಟೋ ಚಾಲಕನ ಮೇಲೆ ಹಲ್ಲೆ ಮಾಡಲಾಗಿದೆ. ಚಿಕ್ಕಪೇಟೆಯ ಎಎಸ್ ಆಚಾರ್ ರಸ್ತೆಯಲ್ಲಿ ಘಟನೆ ನಡೆದಿದೆ. ನಡು ರಸ್ತೆಯಲ್ಲಿ ಆಟೋ ಚಾಲಕನ ಮೇಲೆ ಕಾರು ಚಾಲಕ ಹಲ್ಲೆ ಮಾಡಿದ್ದಾನೆ. ಹಲ್ಲೆ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಎಲ್ಲ ಹಿಂದೂಗಳನ್ನ ಸಾಯಿಸಲಿಕ್ಕೆ ನನ್ನನ್ನು ಅಫ್ಘಾನಿಸ್ತಾನದಿಂದ ಕಳುಹಿಸಿದ್ದಾರೆ. ನಾನು ಹಿಂದೂಗಳನ್ನ ಹೊಡಿಲಿಕ್ಕೆ ಬಂದಿದ್ದೇನೆ ಅಂತ ಆತಂಕ ಉಂಟು ಮಾಡಿದಂತ ವ್ಯಕ್ತಿಯನ್ನ ದಾವಣಗೆರೆ ಪೊಲೀಸರು ಬಂಧಿಸಿದ್ದಾರೆ. ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಶಾರ್ಟ್ ಸರ್ಕ್ಯೂಟ್ನಿಂದ ಕಬ್ಬಿನ ಗದ್ದೆಗೆ ಬೆಂಕಿ ಹೊತ್ತಿಕೊಂಡ ಘಟನೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲಕ್ಷನಟ್ಟಿ ಗ್ರಾಮದಲ್ಲಿ ನಡೆದಿದೆ. 10 ಎಕರೆ ಕಬ್ಬಿನ ಫಸಲು ಬೆಂಕಿಗೆ ಆಹುತಿಯಾಗಿದೆ. ರೈತ ಲೋಕನಗೌಡ ಪಾಟೀಲ್ ಎಂಬುವವರ 10 ಎಕರೆ ಕಬ್ಬು ಬೆಂಕಿಗೆ ಆಹುತಿಯಾಗಿದೆ. ಬೆಂಕಿ ನಂದಿಸಲು ಸ್ಥಳೀಯ ರೈತರು ಹರಸಾಹಸ ಮಾಡಿದರು. ಕಬ್ಬಿನ ಗದ್ದೆಯಲ್ಲಿ ಟ್ರಾನ್ಸ್ಫಾರ್ಮರ್ ಲೈನ್ ತುಂಡಾಗಿ ಬಿದ್ದಿದ್ದರಿಂದ ಬೆಂಕಿ ಅನಾಹುತ ಸಂಭವಿಸಿದೆ. ಕಲಬುರಗಿ ಆಳಂದದಲ್ಲಿ ವೋಟ್ ಚೋರಿ ನಡೆದಿದೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಇದರ ವಿಚಾರವಾಗಿ ಎಸ್ಐಟಿ ತನಿಖೆಯನ್ನು ಮಾಡ್ತಾ ಇದೆ. ರೋಜಾ ಬಡಾವಣೆಯಲ್ಲಿ ಅಶ್ಫಾಕ್ ಎನ್ನುವರ ನಿವಾಸದ ಮೇಲೆ ಎಸ್ಐಟಿ ದಾಳಿಯನ್ನು ಮಾಡಿತ್ತು. ದಾಳಿ ವೇಳೆ ರಾಶಿ ವೋಟರ್ ಐಡಿ ಪತ್ತೆಯಾಗಿದೆ. ಸದ್ಯ ಅಶ್ಫಾಕ್ ಮನೆಯಲ್ಲಿದ್ದಂಥ 15 ಮೊಬೈಲ್ 7 ಲ್ಯಾಪ್ಟಾಪ್ ಜಪ್ತಿ ಮಾಡಲಾಗಿದೆ. ಜ್ಯುವೆಲರಿ ಮಳಿಗೆ ಸಿಬ್ಬಂದಿಯಿಂದಲೇ ಕೋಟಿ ಚಿನ್ನ ಕಳವು ಮಾಡಿರುವ ಘಟನೆ ಕೋಲಾರ ಜಿಲ್ಲೆಯ ಕೆಜಿಎಫ್ನ ರಾಬರ್ಟ್ಸನ್ ಪೇಟೆಯಲ್ಲಿ ನಡೆದಿದೆ. ಪಿಬಿಬಿ ಜ್ಯುವೆಲರಿ ಮಳಿಗೆಯಲ್ಲಿ ರಾಜಸ್ಥಾನ ಮೂಲದ ಯಶ್ ಎಂಬಾತ ಕೆಲಸ ಮಾಡ್ತಿದ್ದ. ಆದರೆ ನಿನ್ನೆ ಮಧ್ಯಾಹ್ನ 1 ಕೆಜಿ 93 ಗ್ರಾಂ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದಾನೆ. ಸದ್ಯ ಜ್ಯುವೆಲರಿ ಮಾಲೀಕ ನಿತೀಶ್ ಕುಮಾರ್ ದೂರು ನೀಡಿದ್ದು ಆರೋಪಿಗಾಗಿ ಹುಡುಕಾಟ ಶುರುವಾಗಿದೆ. ರೈತನ ಮೇಲೆ ಹುಲಿ ದಾಳಿ ವಿಚಾರದ ಬೆನ್ನಲ್ಲೇ ಹುಲಿ ಹಸುವಿನ ಕರು ಮೇಲೆ ದಾಳಿ ಮಾಡ್ತಾ ಇರುವಂತಹ ದೃಶ್ಯ ನ್ಯೂಸ್ 18ಗೆ ಲಭ್ಯವಾಗಿದೆ. ಕಳೆದ ಕೆಲ ತಿಂಗಳಿನಿಂದ ಸರಗೂರು ಭಾಗದಲ್ಲಿ ಉಪಟಳ ನೀಡ್ತಾ ಇದ್ದಂಥ ಹುಲಿರಾಯ ಕೆಲ ದಿನಗಳ ಹಿಂದಷ್ಟೇ ಕಟ್ಟಿ ಹಾಕಿದ್ದಂಥ ಹಸುವಿನ ಮೇಲೆ ಅಟ್ಯಾಕ್ ಅನ್ನು ಮಾಡಿದೆ. ಹಸು ಕರುವನ್ನ ಕೊಂದು ತಿಂದಿದೆ ವ್ಯಾಘ್ರ. ಬಾಕಿ ಇರುವ ಗೌರವಧನ ಬಿಡುಗಡೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹುಬ್ಬಳ್ಳಿಯಲ್ಲಿ ಅಕ್ಷರ ದಾಸೋಹ ನೌಕರರು ಪ್ರತಿಭಟನೆ ನಡೆಸಿದರು. ಎಐಯುಟಿಯುಸಿ ನೇತೃತ್ವದಲ್ಲಿ ಹುಬ್ಬಳ್ಳಿಯ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಅಕ್ಷರ ದಾಸೋಹ ನೌಕರರಿಗೆ ರಾಜ್ಯ ಸರ್ಕಾರ ಮಾಸಿಕ 4,600 ರೂಪಾಯಿ ವೇತನ ನಿಗದಿ ಮಾಡಿದೆ. ಇದರಿಂದ ಜೀವನ ನಿರ್ವಹಣೆ ಕಷ್ಟ. ಕೇಂದ್ರ ಸರ್ಕಾರದ ಕಳೆದ 15 ವರ್ಷಗಳಿಂದ ವೇತನ ಏರಿಕೆನೇ ಮಾಡಿಲ್ಲ. ಕೂಡಲೇ ಗೌರವಧನ ಏರಿಕೆ ಮಾಡಬೇಕು. ಜೊತೆಗೆ ಬಾಕಿ ಉಳಿಸಿಕೊಂಡಿರುವ ಗೌರವಧನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಸನಕ್ಕೆ ಭೇಟಿ ನೀಡಿ ಹಾಸನಾಂಬೆ ದರ್ಶನವನ್ನು ಪಡೆದಿದ್ದಾರೆ. ಶಿಷ್ಟಾಚಾರದ ಅವಧಿ ಮುಗಿದ ನಂತರ ಬಂದಿದ್ದಕ್ಕೆ 1,000 ರೂಪಾಯಿ ಟಿಕೆಟ್ ಪಡೆದು ಸರತಿ ಸಾಲಿನಲ್ಲಿ ಹೋಗಿ ಹಾಸನಾಂಬೆಯನ್ನ ದರ್ಶನ ಮಾಡಿ ಬಂದಿದ್ದಾರೆ. 1,000 ರೂಪಾಯಿಯ ಸಾಲು ಕೂಡ ರಶ್ ಹಿನ್ನೆಲೆಯಲ್ಲಿ ಸಚಿವೆಯನ್ನ ಕರೆತರಲಿಕ್ಕೆ ಜಿಲ್ಲಾಡಳಿತ ರಾತುರಿ ಮಾಡಿದೆ. ಜಿಲ್ಲಾಡಳಿತದ ನಡೆಯಿಂದ 1,000 ರೂಪಾಯಿ ಸರತಿ ಸಾಲಿನಲ್ಲಿದ್ದಂಥ ಭಕ್ತರಿಗೆ ತೊಂದರೆ ಆಗಿದೆ. ಸಾಲಿನಲ್ಲಿದ್ದಂಥ ಭಕ್ತರನ್ನ ಬದಿಗೊತ್ತಿಸಿ ಸಚಿವರನ್ನ ಕರೆತರಲಿಕ್ಕೆ ಅಧಿಕಾರಿಗಳು ಮುಂದಾಗಿದ್ದಕ್ಕೆ ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹುಂಡಿ ಎಣಿಕೆ ನಡೆದಿದ್ದು ಕಳೆದ 28 ದಿನಗಳ ಅವಧಿಯಲ್ಲಿ ಬರೋಬ್ಬರಿ 2,27 ಲಕ್ಷ ರೂಪಾಯಿ ಸಂಗ್ರಹ ಆಗಿದೆ. ಇದಲ್ಲದೆ 40 ಗ್ರಾಂ ಚಿನ್ನ, 1 ಕೆಜಿ 350 ಗ್ರಾಂ ಬೆಳ್ಳಿ ಆಭರಣಗಳನ್ನು ಸಹ ಭಕ್ತರು ಕಾಣಿಕೆಯಾಗಿ ಅರ್ಪಿಸಿದ್ದಾರೆ. ಹುಂಡಿಯಲ್ಲಿ 9 ವಿದೇಶಿ ನೋಟುಗಳು, 2,000 ಮುಖಬೆಲೆಯ 9 ನೋಟುಗಳು ಪತ್ತೆಯಾಗಿವೆ. ಕೊಪ್ಪಳ ಶಕ್ತಿ ದೇವತೆ ಹುಲಿಗೆಮ್ಮ ದೇಗುಲದ ಹುಂಡಿ ಹಣ ಎಣಿಕೆ ಮಾಡಲಾಯಿತು. 43 ದಿನಗಳಲ್ಲಿ ಒಟ್ಟು 95 ಲಕ್ಷ ಹಣ ಹುಂಡಿಯಲ್ಲಿ ಸಂಗ್ರಹವಾಗಿದೆ. ಇನ್ನು 160 ಗ್ರಾಂ ಬಂಗಾರ, 7 ಕೆಜಿ ಬೆಳ್ಳಿಯನ್ನು ಭಕ್ತರು ಕಾಣಿಕೆಯಾಗಿ ದೇವರಿಗೆ ಸಮರ್ಪಿಸಿದ್ದಾರೆ. ದೀಪಾವಳಿಯ ಪ್ರಯುಕ್ತ ವಿಶೇಷ ಚೇತನರು ಮಾಡಿರುವ ಹಣತೆಗಳ ಮಾರಾಟ ಮಳಿಗೆಯನ್ನು ಉಡುಪಿ ಕೃಷ್ಣ ಮಠದ ರಥಬೀದಿಯಲ್ಲಿ ತೆರೆಯಲಾಗಿದೆ. ಪೀಸ್ ಫೌಂಡೇಶನ್ ಸಹಕಾರದಲ್ಲಿ ತೆರೆದಿರುವ ಹಣತೆ ಮಾರಾಟ ಮಳಿಗೆಯನ್ನು ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಉದ್ಘಾಟಿಸಿ ಹಣತೆಯನ್ನ ಖರೀದಿ ಮಾಡಿದರು. ಸಂಸ್ಥೆಯ ವತಿಯಿಂದ ಶ್ರೀಗಳನ್ನ ಗೌರವ ಮಾಡಲಾಯಿತು. ಹಣತೆಗಳ ಮಾರಾಟ ಮತ್ತು ಪ್ರದರ್ಶನ ಪೀಸ್ ಫೌಂಡೇಶನ್ ಕೊರಲಗಿರಿ ಉಡುಪಿ ಇವರು ಇವತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ಹಣತೆಗಳ ಮಾರಾಟವನ್ನು ಇಲ್ಲಿ ಪ್ರಾರಂಭಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಇದರ ಸದುಪಯೋಗ ಪಡ್ಕೊಳ್ಬೇಕು. ಆ ಮೂಲಕ ಈ ಫೌಂಡೇಶನ್ಗೆ ಅನುಕೂಲ ಆಗಲಿ, ಆ ಮೂಲಕ ಅದನ್ನ ಎಲ್ಲ ಸದಸ್ಯರಿಗೂ ಕೂಡ ಅನುಕೂಲ ಆಗಲಿ ಅಂತ ನಾವು ಆಶಿಸ್ತೇವೆ.